ಹೆಲೋ ವೀಕ್ಷಕರೇ, ಎಲ್ರಿಗೂ ನಮಸ್ತೆ. ನಾನು ಪ್ರಿಯಾಂಕಾ. ಇವತ್ತು ಒಂದು ವೆರಿ ಪವರ್ಫುಲ್ ಆ್ಯಂಡ್ ವೆರಿ ಎಫೆಕ್ಟಿವ್ ಆ್ಯಂಡ್ ಬೇಗ ರಿಸಲ್ಟ್ ಸಿಗುವಂಥ ಮೆಡಿಟೇಷನನ್ನು ನಾವು ಮಾಡೋಣ. ಇದು ಕಂಪ್ಲೀಟಾಗಿ ಗೈಡೆಡ್ ಮೆಡಿಟೇಷನ್ ಇರುತ್ತೆ. ಮೊದಲೇದಾಗಿ ಈ ವಿಡಿಯೋನ ನೀವು ನೋಡ್ತಾ ಧ್ಯಾನ ಮಾಡ್ತಾ ಇರೋದಕ್ಕೆ ವೆರಿ ಕಂಗ್ರ್ಯಾಚುಲೇಷನ್ಸ್. ಯೂನಿವರ್ಸ್ ಪ್ರತಿಯೊಬ್ಬರಿಗೂ ಕೂಡ ಯಾವುದೋ ರೀತಿಯಿಂದ ಆ ಸಹಾಯವನ್ನು, ಮಾರ್ಗದರ್ಶನವನ್ನು ನೀಡ್ತಾನೆ ಇರುತ್ತೆ. ನಾವು ಯಾವಾಗ ಆ ಲೈನ್ ಆಗಿ ಪ್ರಯತ್ನ ಪಡ್ತೀವಲ್ವ, ಆಗ ನಾವು ಊಹೆಗೂ ಮೀರಿದ ಸಹಾಯ ನಮಗೆ ಸಿಗ್ತಾ ಬರುತ್ತೆ. ಇವತ್ತಿನ ಸ್ಪೆಷಲ್ ಮೆಡಿಟೇಷನ್ ಏನು ಅಂದರೆ ವಿಶಸ್ ಫುಲ್ಫಿಲ್ಡ್ ಸ್ಲೀಪ್ ಮೆಡಿಟೇಷನ್ ಅಂತ. ಪ್ರತಿದಿನ ಮಲಗೋಕ್ಕೂ ಮುಂಚೆ ಈ ಥರ ಮೆಡಿಟೇಷನನ್ನು ನೀವು ಮಾಡಿದಾಗ ವಿತಿನ್ ಫ್ಯೂ ಡೇಸಲ್ಲಿ, ಸೇ ಇಟ್ ಲೈಕ್ ನೀವು ಇದನ್ನು ಪ್ರತಿದಿನ ಮಾಡ್ತಾ ಫಾರ್ 21 ಡೇಸ್ 41 ಡೇಸ್ ನೀವು ಮಾಡಿದಾಗ ನೀವು ಅಂದ್ಕೊಂಡಿದ್ದೆಲ್ಲವೂ ನಿಮ್ಮ ಲೈಫಲ್ಲಿ ಅತಿ ಈಸಿಯಾಗಿ ಮ್ಯಾನಿಫೆಸ್ಟ್ ಆಗ್ತಾ ಬರುತ್ತೆ. ಹಾಗೆ ನಮ್ಮ ಇವತ್ತಿನ ಜೀವನವನ್ನು ಪ್ರಶಾಂತವಾಗಿ ನಾವು ಮಾಡ್ಕೊಳೋಕ್ಕೆ ಸಾಧ್ಯ ಆಗುತ್ತೆ. ನಮ್ಮೆಲ್ಲರಿಗೂ ಗೊತ್ತಲ್ವಾ, ನಮ್ಮ ಪಾಸ್ಟ್ ಬೇಸಿಸ್ ಮೇಲೆ ನಮ್ಮ ಈ ಪ್ರೆಸೆಂಟ್ ಇರುತ್ತೆ. ಅಂದರೆ ನಾವು ಹಿಂದೆ ಯಾವ ಥರದ ಕರ್ಮಗಳನ್ನು ಮಾಡಿರ್ತೀವಿ ಅದರ ಪ್ರಕಾರ ನಮ್ಮ ಈ ಪ್ರೆಸೆಂಟ್ ಮೂಮೆಂಟ್ ಇರುತ್ತೆ. ಅದೇ ರೀತಿಯಾಗಿ ಈ ಕ್ಷಣ ನಾವು ಎಷ್ಟು ಆನಂದವಾಗಿ, ಎಷ್ಟು ಸತ್ಯವಾಗಿ, ಎಷ್ಟು ಧರ್ಮವಾಗಿ ನಾವು ಜೀವಿಸ್ತೀವೋ ನಮ್ಮ ಫ್ಯೂಚರ್ ಈ ಪ್ರೆಸೆಂಟ್ ಮೇಲೆ ಡಿಪೆಂಡ್ ಇರುತ್ತೆ. ಏನಂತ ಹೇಳ್ತಾರೆ, ನಾವು ಇಡೀ ದಿನ ಯಾವ ಕಾರ್ಯಗಳನ್ನು ಮಾಡಿರ್ತೀವೋ, ಎಂಥ ಕೆಲಸಗಳನ್ನು ಮಾಡಿರ್ತೀವೋ, ಒಳ್ಳೆಯದು ಕೆಟ್ಟದ್ದು, ಅದೆಲ್ಲವೂ ಕೂಡ ನಾವು ಮಲಗಿದ ಮೇಲೆ ಆಕಾಶಿಕ್ ರೆಕಾರ್ಡ್ಸ್ ಅಂತ ಹೇಳ್ತೀವಿ. ಅಂದರೆ ನಾವೆಲ್ಲರೂ ಟಿ ವಿಯಲ್ಲಿ ನೋಡ್ತಾ ಇರ್ತೀವಲ್ವ, ಚಿತ್ರಗುಪ್ತ ಬರಿತಾ ಇರ್ತಾನೆ ನಮ್ಮ ಪಾಪಕರ್ಮಗಳ ಪಟ್ಟಿ ಅಂತ. ಇದನ್ನೇ ಆಕಾಶಿಕ್ ರೆಕಾರ್ಡ್ಸ್ ಅಂತಾರೆ. ಅಂದರೆ ನಮ್ಮ ಪ್ರತಿ ಜನ್ಮದಲ್ಲಿ ಮಾಡಿರೋ ಪುಣ್ಯಕರ್ಮ, ಪಾಪಕರ್ಮಗಳ ಫಲ ಎಲ್ಲವೂ ಕೂಡ ನಾವು ಮಲಗಿದಾಗ ನಮ್ಮ ಸಬ್ಕಾನ್ಷಿಯಸ್ ಮುಖಾಂತರ ಅಲ್ಲಿ ರೆಕಾರ್ಡ್ ಆಗ್ತಾ ಬರುತ್ತೆ. ಇದನ್ನೇ ನಾವು ಅಡ್ವಾಂಟೇಜ್ ಆಗಿ ತಗೊಂಡು ನಮ್ಮ ಇವತ್ತಿನ ಜೀವನವನ್ನು ಹೇಗೆ ಬದಲಾಯಿಸ್ಕೊಳ್ಳೋದು ಅನ್ನೋದೇ ಇವತ್ತಿನ ಧ್ಯಾನದ ವಿಶೇಷ. ಮೊದಲಿಗೆ ನಾವು ಈ ಧ್ಯಾನದಲ್ಲಿ ಏನು ಮಾಡ್ತೀವಂದರೆ, ನಮ್ಮ ಇಡೀ ದಿನವನ್ನು ಸ್ವ ಅಧ್ಯಾಯ ಮಾಡ್ತೀವಿ. ಅಂದರೆ ಸೆಲ್ಫ್ ಅನಲೈಸ್ ಮಾಡ್ತೀವಿ. ಒಂದು ಮೂರನೇ ವ್ಯಕ್ತಿಯಾಗಿ ನಿಂತ್ಕೊಂಡು ನಮ್ಮ ಈ ದಿನ ಹೇಗಿತ್ತು, ಯಾರ್ಯಾರಿಗೆ ನಾನು ತೊಂದರೆ ಕೊಟ್ಟಿದ್ದೀನಿ, ಯಾರ್ಯಾರಿಗೆ ನಾನು ಬೇಜಾರು ಮಾಡಿದ್ದೀನಿ, ಅಥವಾ ಯಾರು ನನಗೆ ಬೇಜಾರು ಮಾಡಿದ್ರು. ಇಲ್ಲಿ ಇವೆಲ್ಲವನ್ನು ನಾವು ಅಬ್ಸರ್ವ್ ಮಾಡ್ತಾ ನಾವು ಬೇಜಾರು ಮಾಡಿದವ್ರಿಗೆ ಕ್ಷಮೆ ಕೇಳಿ, ಹಾಗೆ ನಮಗೆ ಬೇಜಾರು ಮಾಡಿದವ್ರಿಗೆ ಕ್ಷಮಿಸಿದಾಗ ಏನಾಗುತ್ತೆ, ಆ ಕರ್ಮ ಪಟ್ಟಿ ನಿಮ್ಮ ಆಕಾಶಿಕ್ ರೆಕಾರ್ಡ್ಸ್ಗೆ ಸೇರೋದಿಲ್ಲ. ಯಾಕಂದರೆ ಅದಕ್ಕಿಂತ ಮುಂಚೆನೇ ನಾವು ಅವೇರ್ನೆಸ್ಸಿಂದ ಎಲ್ಲವನ್ನ ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಅಂತ. ಇದಾದ ನಂತರ ಏನು ಮಾಡ್ತೀವಿ, ನಮಗೆ ಸೇಮ್ ಸಿಚುವೇಶನ್ ಕೊಟ್ಟಾಗ, ಸೇಮ್ ಪರ್ಸನ್ಸ್ ಸೇಮ್ ಸಿಚುವೇಶನ್ ಬಂದಾಗ ಯಾವ ಥರ ನಾವು ಬಿಹೇವ್ ಮಾಡ್ಬೋದನ್ನು ಅಂತ ಮತ್ತೆ ಪ್ರಿಪೇರ್ ಆಗಿಬಿಡೋದು. ಏಕೆಂದರೆ ಮತ್ತೆ ಆ ಪಾಠ ಬಂದಾಗ, ಆ ವ್ಯಕ್ತಿ ಬಂದಾಗ, ಆ ಸಿಚುವೇಶನ್ ಬಂದಾಗ ವೈಸಾಗಿ ಹೇಗೆ ನಾವು ಹ್ಯಾಂಡಲ್ ಮಾಡೋದು ಅಂತ. ಇದಾದ ನಂತರ ಎಲ್ಲ ಕ್ಲಿಯರ್ ಆದಮೇಲೆ ನಮ್ಮ ಡ್ರೀಮ್ ಲೈಫ್ ಹೇಗಿರ್ಬೇಕು ಅನ್ಕೊತೀವೋ ಅದನ್ನು ವಿಜುವಲೈಸ್ ಮಾಡೋದು. ಯಾವಾಗ ಈ ಥರ ವಿಜುವಲೈಸ್ ಮಾಡಿ ನಾವು ಮಲಗ್ತೀವಲ್ವ, ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಪ್ರಿಪೇರ್ ಮಾಡ್ದಂಗೆ, ಅಂದರೆ ಅದನ್ನು ನಂಬಿದಾಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಯಾವಾಗ ಈ ಥರ ಫೀಡ್ ಆಗುತ್ತಲ್ವ, ನಮ್ಮ ಕಾನ್ಷಿಯಸ್ ಮೈಂಡ್ಗೆ ನಮ್ಮ ಜೀವನದಲ್ಲಿ ಈ ಮ್ಯಾನಿಫೆಸ್ಟೇಷನ್ಗೆ ಬೇಕಾಗೋ ಎಲ್ಲ ಸಿಚುವೇಶನ್ಸ್ಗಳು, ಪರಿಸ್ಥಿತಿಗಳು ನಿಮಗೆ ಆಟೋಮ್ಯಾಟಿಕ್ಕಾಗಿ ಅಟ್ರ್ಯಾಕ್ಟ್ ಆಗ್ತಾ ಬರುತ್ತೆ. ಇದನ್ನು ಪ್ರತಿದಿನ ಮಲಗೋಕ್ಕೂ ಮುಂಚೆ ಮಾಡಬೇಕು. ಇದನ್ನು ಕುತ್ಕೊಂಡು ಬೇಕಾದರೂ ಮಾಡ್ಬೋದು ಅಥವಾ ಮಲ್ಕೊಂಡು ಬೇಕಾದರೂ ಮಾಡ್ಬೋದು. ಬಟ್ ಅವೇರ್ನೆಸ್ಸಲ್ಲಿ ಪ್ರಾಪರಾಗಿ ಮಾಡಬೇಕು ಅಂದರೆ ನೀವು ಕುತ್ಕೊಂಡು ಮಾಡಿದ್ರೇ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಓಕೆ, ನಿಮ್ಮ ಎರಡೂ ಕೈಗಳನ್ನು ಲಾಕ್ ಮಾಡ್ತಾ ಎಲ್ಲರೂ ಧ್ಯಾನ ಸ್ಥಿತಿಯಲ್ಲಿ ಕುತ್ಕೊಳ್ಳಿ. ರಿಲ್ಯಾಕ್ಸ್ ಆಗಿ
ನಿಮ್ಮ ಕಾಲುಗಳಿಗೆ ರಿಲ್ಯಾಕ್ಸ್ ಅಂತ ಹೇಳಿ. ನಿಮ್ಮ ಕೈಗಳಿಗೆ ರಿಲ್ಯಾಕ್ಸ್ ಅಂತ ಹೇಳಿ. ನಿಮ್ಮ ಇಡೀ ದೇಹವನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಲೂಸ್ ಆಗಿಬಿಡ್ತಾ ಸೊ ಕೊನೆವರೆಗೂ ಯಾರು ಕಣ್ಣನ್ನ ತೆಗಿಬಾರ್ದು. ನಿಮ್ಮ ಕೈಗಳಿಗೆ ರಿಲ್ಯಾಕ್ಸ್ ಅಂತ ಹೇಳಿ. ನಿಮ್ಮ ಬೆನ್ನಿಗೆ ರಿಲ್ಯಾಕ್ಸ್ ಅಂತ ಹೇಳಿ. ನಿಮ್ಮ ಇಡೀ ದೇಹಕ್ಕೆ ರಿಲ್ಯಾಕ್ಸ್ ಅಂತ ಹೇಳಿ. ಮೈ ಡಿಯರ್ ಬಾಡಿ ಪ್ಲೀಸ್ ರಿಲ್ಯಾಕ್ಸ್ ಅಂತ ಹೇಳಿ. ನಿಮ್ಮ ಕ್ಲೋಸ್ ಫ್ರೆಂಡ್ಗೆ ನೀವು ಯಾವ ತರ ಮಾತಾಡಿಸ್ತೀರಲ್ವಾ ಅದೇ ರೀತಿಯಾಗಿ ನಿಮ್ಮ ಬಾಡಿಗೆ ನೀವು ರಿಲ್ಯಾಕ್ಸ್ ಅಂತ ಹೇಳಿ. ಮೈ ಡಿಯರ್ ಬಾಡಿ ಥ್ಯಾಂಕ್ ಯು ಸೋ ಮಚ್, ಪ್ಲೀಸ್ ರಿಲ್ಯಾಕ್ಸ್ ಅಂತ ಹೇಳಿ. ಹಗುರವಾಗಿ ಬಿಡಿ ನಿಮ್ಮ ಬಾಡಿಯನ್ನ. ಸೊ ಯಾವಾಗಲೇ ನೀವು ಮೆಡಿಟೇಷನ್ ಶುರು ಮಾಡಿದ್ರು ಕೂಡ ಫಸ್ಟ್ಗೆ ನಿಮ್ಮ ಬಾಡಿಯನ್ನ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಎಲ್ಲೇ ಸ್ಟಿಫ್ನೆಸ್ ಇದ್ರೂ ಕೂಡ, ಎಲ್ಲೇ ಸ್ಟ್ರೇನ್ ಇದ್ರೂ ಕೂಡ ನೀವು ಆ ಭಾಗಕ್ಕೆ ಪ್ರೀತಿಯಿಂದ ಮಾತಾಡಿಸಿದ್ರೆ ಸಾಕು, ರಿಲ್ಯಾಕ್ಸ್ ಅಂತ ಹೇಳಿದ್ರೆ ಸಾಕು, ಆಟೋಮೆಟಿಕ್ ಆಗಿ ನಿಮ್ಮ ಬಾಡಿ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗ್ಬಿಡುತ್ತೆ. ನೋಡಿ, ಸ್ಟಾರ್ಟಿಂಗಿಗೂ ಇವಾಗ್ಲೂ ಕೂಡ ನಿಮ್ಮ ಬಾಡಿ ಹಗುರವಾಗಿ ನಿಮಗೆ ಅನಿಸ್ತಾ ಇರುತ್ತೆ. ಇದರ ಅರ್ಥ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ. ಯಾವುದೇ ತರದ ಆಲೋಚನೆ ಬೇಡ, ಮಂತ್ರ ಜಪ ಬೇಡ, ಫಸ್ಟ್ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಪರ್ಟಿಕ್ಯುಲರ್ಲಿ ನೈಟ್ ಮೆಡಿಟೇಷನ್ಸ್ ಮಾಡಬೇಕಾದ್ರೆ ನಿಮ್ಮ ಬಾಡಿಯನ್ನ ಮಾತಾಡಿಸ್ತಾ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಬೆಳಗಿಂದ ಏನೇನೆಲ್ಲ ನಮ್ಮ ಮೈಂಡ್ ವರ್ಕ್ ಆಗಿರುತ್ತೆ, ಸೊ ನಮ್ಮ ಬಾಡಿ ಸ್ಟ್ರೈನ್ ಆಗಿರುತ್ತೆ. ಜಸ್ಟ್ ರಿಲ್ಯಾಕ್ಸ್. ಮನಸ್ಸಿನಲ್ಲಿ ಈ ತರ ಅನ್ಕೊಳ್ಳಿ, ಆರ್ಕ್ಏಂಜಲ್ ಮೈಕಲ್ ಸೃಷ್ಟಿಸಿದ ಆಸ್ಟ್ರಲ್ ಕ್ರಿಸ್ಟಲ್ ಪ್ರೊಟೆಕ್ಷನ್ ಶೀಲ್ಡ್ ನನ್ನ ಮೇಲೆ ಶಾಶ್ವತವಾಗಿ ಸ್ಥಾಪಿತವಾಗಲಿ ಅನ್ಕೊಳ್ಳಿ. ಒಂದು ಪಿಂಕ್ ಕಲರ್ ಲೇಯರ್ ನಿಮ್ಮ ಸುತ್ತಲೂ ಫಾರ್ಮ್ ಆಗ್ತಾ ನಿಮ್ಮನ್ನ ಎಲ್ಲ ರೀತಿಯಿಂದ ಪ್ರೊಟೆಕ್ಟ್ ಮಾಡೋಕೆ ಸಿದ್ಧವಾಗಿದೆ. ಈ ನಮ್ಮ ಅದ್ಭುತವಾದ ಧ್ಯಾನಕ್ಕೆ ಪತ್ರಿಜಿಯವರನ್ನ ಇನ್ವೈಟ್ ಮಾಡೋಣ. ಪತ್ರಿಜಿಯವರ ಚೈತನ್ಯ ನಮ್ಮೆಲ್ಲರ ಚೈತನ್ಯ ಒಂದಾಗ್ಲಿ ಅಂತ ನಾವು ಕೇಳ್ಕೊಳ್ಳೋಣ. ನಾವೆಲ್ಲರೂ ಕೂಡ ಪತ್ರಿಜಿಯವರ ಆ ಗೋಲ್ಡನ್ ಎನರ್ಜಿಯಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದೀವಿ. ಕೇಳೋಣ ಪತ್ರಿಜಿಗೆ ನಮಗೆ ಬೇಕಾದ ಗೈಡೆನ್ಸ್, ಶಕ್ತಿ, ಜ್ಞಾನ ನಿರಂತರವಾಗಿ ನಿಮ್ಮಿಂದ ನಮಗೆ ಸಿಗಲಿ ಅಂತ ಕೇಳ್ಕೊಳ್ಳೋಣ. ಮನಸ್ಸಲ್ಲಿ ಅನ್ಕೊಳ್ಳಿ, ನಾನು ಮಾಡ್ತಾ ಇರೋ ಈ ಧ್ಯಾನ ನನಗೆ ದೈಹಿಕವಾಗಿ
ಮಾನಸಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಸ್ವಸ್ಥತೆ ನೀಡಲಿ. ಪತ್ರಿಜಿಯವರ ಸಂಕಲ್ಪಗಳಾದ ಧ್ಯಾನ ಜಗತ್, ಶಾಕಾಹಾರ ಜಗತ್, ಪಿರಮಿಡ್ ಜಗತ್ಗೋಸ್ಕರ ಕೆಲಸ ಮಾಡೋಕೆ ನಾನು ಸಂಸಿದ್ಧವಾಗಿದ್ದೀನಿ. ಇದಕ್ಕೆ ತಕ್ಕ ಅವಕಾಶಗಳು, ಜ್ಞಾನ, ಮಾರ್ಗದರ್ಶನ ಉನ್ನತ ಲೋಕವಾಸಿಗಳಿಂದ ನಿರಂತರವಾಗಿ ನನಗೆ ಸಿಗಲಿ. ಲೈಟ್ ವರ್ಡ್ ಮಾಸ್ಟರ್ಸ್ ಅನ್ನ ಇನ್ವೈಟ್ ಮಾಡೋಣ, ಏಂಜಲ್ಸ್ ಅನ್ನ ಇನ್ವೈಟ್ ಮಾಡೋಣ. ಹಾಗೆ ಈ ಕ್ಷಣ ನಮಗೆ ಗೈಡೆನ್ಸ್ ಮಾಡೋಕೆ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಯಾರು ಸಿದ್ಧರಿದ್ದಾರೋ ಅವರನ್ನ ಈ ಧ್ಯಾನಕ್ಕೆ ಇನ್ವೈಟ್ ಮಾಡ್ತಾ ನಮ್ಮೆಲ್ಲರ ಚೈತನ್ಯ, ಅವರ ಚೈತನ್ಯ ಒಂದಾಗ್ಲಿ ಅಂತ ಕೇಳ್ಕೊಳ್ಳೋಣ. ಈ ದಿನ ಸ್ವ ಅಧ್ಯಯನ ಮಾಡೋಣ, ಅಂದ್ರೆ ನಮ್ಮ ಬಗ್ಗೆನೇ ನಾವು ಅಧ್ಯಯನ ಮಾಡೋಣ. ನೆನ್ಪು ಮಾಡ್ಕೊಳ್ಳಿ, ಬೆಳಿಗ್ಗೆ ಎದ್ದಾಗಿಂದ ನಿಮ್ಮ ಡೇ ಹೇಗಿತ್ತು, ನಿಮ್ಮ ದಿನ ಹೇಗಿತ್ತು ಇಲ್ಲಿವರೆಗೂ. ಜಸ್ಟ್ ರೀಕಾಲ್ ಮಾಡ್ಕೊಳ್ಳಿ, ಹೌ ವಾಸ್ ಯುವರ್ ಡೇ, ಏನೇನೆಲ್ಲ ಮಾಡಿದ್ರಿ. ಯಾರಾದ್ರೂ ನಿಮಗೆ ಬೇಜಾರು ಮಾಡಿದ್ರ ಇವತ್ತು, ಅಥವಾ ಯಾವುದೇ ಮಾತಿಂದ, ಯಾವುದೇ ಸಿಚುವೇಶನ್ ಇಂದ ನಿಮ್ಗೆ ಏನಾದ್ರೂ ಬೇಜಾರಾಯ್ತಾ ಅಥವಾ ಡಿಸ್ಟರ್ಬ್ ಆದ್ರ? ಆ ತರ ಏನಾದ್ರೂ ಅನ್ಸಿದ್ರೆ ಅವರು ನಿಮ್ ಮುಂದೆ ಇದಾರೇನೆ ಅಂತ ಅನ್ಕೊಂಡು ನಿಮ್ಮ ಫೀಲಿಂಗ್ಸ್ ಅನ್ನ, ನಿಮ್ಗೇನ್ ಅನ್ಸುತ್ತೋ ಅದನ್ನ ಅವ್ರ ಹತ್ರ ಎಕ್ಸ್ಪ್ರೆಸ್ ಮಾಡಿ. ನೀವ್ ಈ ತರ ಮಾತಾಡಿದ್ರಿ, ನನಗೆ ಇಷ್ಟ ಆಗ್ಲಿಲ್ಲ, ನಂಗೆ ಹರ್ಟ್ ಆಯ್ತು ಅಂತ, ಅಥವಾ ನಿಮ್ಮ ಬಿಹೇವಿಯರ್ ನನಗೆ ಬೇಜಾರ್ ತಂತು, ನಿಮಗೇನ್ ಅನ್ಸುತ್ತೋ ಅದನ್ನ ಎಕ್ಸ್ಪ್ರೆಸ್ ಮಾಡಿ. ಎಕ್ಸ್ಪ್ರೆಸ್ ಮಾಡ್ತಾ ಅವ್ರಿಗೆ ಹೇಳಿ, ನೀವು ನನಗೆ ತುಂಬಾ ಬೇಜಾರು ಮಾಡಿದ್ದೀರಾ, ಆದ್ರೂ ನನ್ನ ಆರೋಗ್ಯಕ್ಕೋಸ್ಕರ, ನನ್ನ ಆನಂದಕ್ಕೋಸ್ಕರ, ನನ್ನ ನೆಮ್ಮದಿಗೋಸ್ಕರ ನಿಮ್ಮನ್ನ ಕ್ಷಮಿಸ್ತಾ ಇದ್ದೀನಿ. I forgive, I let go. ನಿಮ್ಮನ್ನ ನಾನು ಕ್ಷಮಿಸ್ತಾ ಇದ್ದೀನಿ. ನೀವು ಫ್ರೀ, ನಾನು ಫ್ರೀ ಅಂತ ಹೇಳಿ. ಅದೇ ರೀತಿಯಾಗಿ ನಿಮ್ಮಿಬ್ಬರ ಮಧ್ಯ ಕ್ರಿಯೇಟ್ ಆದ ರಿಲೇಶನ್ಶಿಪ್ ಕಾರ್ಡ್ಸ್, ಕಾರ್ಮಿಕ್ ಕಾರ್ಡ್ಸ್, ಎಥೆರಿಕ್ಸ್, ಮೆಮೊರೀಸ್ ಸರಿಯಲ್ಲದ ಏನೇ ಕನೆಕ್ಷನ್ಸ್ ಕ್ರಿಯೇಟ್ ಆಗಿದ್ರು ಅದು ಈ ಕ್ಷಣನೇ ಸಂಪೂರ್ಣವಾಗಿ, ಶಾಶ್ವತವಾಗಿ ಡಿಸ್ಕನೆಕ್ಟ್ ಆಗ್ಬೇಕು ಅನ್ಕೊಳ್ಳಿ. ಅಥವಾ ನಿಮ್ಮಲ್ಲೇ ಕತ್ರಿ ಇದೆ ನಿಮ್ಮ ಕೈಯಲ್ಲೇ, ಆ ಸರಿಯಲ್ಲದ ಕಾರ್ಡ್ಸ್ನೆಲ್ಲ ಕಟ್ ಮಾಡ್ತಾ ಇದ್ದೀರಾ. ಆ ತರ ಕೂಡ ನೀವು ವಿಜುವಲೈಸ್ ಮಾಡ್ಕೋಬಹುದು. ಸೊ ಈಗ ಎಷ್ಟೋ ಸಿಚುವೇಶನ್ ಅಲ್ಲಿ ಬೆಳಗಿಂದ ಇಲ್ಲಿವರೆಗೂ
ಯಾವುದೋ ಒಂದು ಸಿಚುವೇಶನಲ್ಲಿ ನೀವು ಯಾರಿಗೋ ಏನೋ ಅಂದಿರ್ತೀರಾ, ಅಥವಾ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೋ ಹೇಳಿರ್ತೀರಾ, ನಿಮಗೆ ರಿಯಲೈಸ್ ಆಗಿರುತ್ತೆ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ, ನಿಮ್ಮಿಂದ ಹರ್ಟ್ ಆಗಿದ್ದಾರೆ ಅಂತ. ಸೊ ಅವರನ್ನ ಇನ್ವೈಟ್ ಮಾಡಿ ಅವರಲ್ಲಿ ಕ್ಷಮೆ ಕೇಳಿ. ಇಲ್ಲಿ ಸರಿ ತಪ್ಪುಗಳ ಬಗ್ಗೆ ನಾವು ಇದು ಮಾಡ್ತಾ ಇಲ್ಲ. ಆ ಕಾರ್ಮಿಕ್ ಕನೆಕ್ಷನ್ಸ್ ಕ್ರಿಯೇಟ್ ಆಗಿದ್ರೆ ಅದನ್ನ ನಾವು ಡಿಸ್ಕನೆಕ್ಟ್ ಮಾಡೋ ಪ್ರಯತ್ನ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ನೀವು ಅವರಲ್ಲಿ ಕ್ಷಮೆ ಕೇಳಿ. ನನ್ನ ಮಾತಿಂದ ನಿಂಗೆ ಹರ್ಟ್ ಆಗಿದ್ರೆ, ನಾನು ಮಾಡಿರೋ ಕೆಲಸದಿಂದ ನಿಂಗೆ ಹರ್ಟ್ ಆಗಿದ್ರೆ ಐ ಆಮ್ ಸಾರಿ ಅಂತ ಕೇಳಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಅಂತ. ಹೋಲ್ ಹಾರ್ಟೆಡ್ಲಿ ಕೇಳಿ. ನೋಡಿ, ಎಷ್ಟೋ ವರ್ಷಗಳಿಂದ ಏನೇನೆಲ್ಲ ನಾವು ಕ್ಯಾರಿ ಮಾಡ್ಕೊಂತ ಬಂದಿದ್ದೀವಿ ಅಲ್ವಾ? ಇನ್ನೂ ಆ ಅಕೌಂಟ್ಗೆ ಆ್ಯಡ್ ಮಾಡೋದು ಮೂರ್ಖತನ ಆಗುತ್ತೆ ಅಲ್ವಾ? ಇನ್ನಾದ್ರೂ ನಾವು ಎಚ್ಚೆತ್ಕೊಳ್ಳೋಣ. ಇಲ್ಲಿ ಎಲ್ಲರೂ ಅವರವರ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಎಲ್ಲವೂ ಪರ್ಮನೆಂಟ್ ಅಲ್ಲ, ಎಲ್ಲವೂ ಟೆಂಪರವರಿನೇ ಅಲ್ವಾ? ನಮ್ಮ ಬಾಡಿನೇ ಟೆಂಪರವರಿ ಇರಬೇಕಾದ್ರೆ ಇನ್ನ ಈ ಸಿಚುವೇಶನ್ಗಳು, ಈ ವ್ಯಕ್ತಿಗಳು ಕೂಡ ಟೆಂಪರವರಿನೇ. ಸೊ ವೈಸ್ ಪರ್ಸನ್ ಏನ್ ಮಾಡ್ತಾನೆ, ಅದನ್ನ ಎತ್ಕೊಂಡು ಮತ್ತೆ ಮುಂದಕ್ಕೆ ಹೋಗದೆ ಅಲ್ಲೇ ಬಿಟ್ಟು ಬಿಡ್ತಾನೆ. ಸೊ ಅದನ್ನೇ ನಾವು ಇವತ್ತು ಮಾಡ್ತಾ ಇದ್ದೀವಿ. ಕ್ಷಮಿಸ್ಬಿಡಿ, ನೀವು ಕ್ಷಮೆ ಕೇಳ್ಬಿಡಿ. That's okay, just let it go. I'm sorry, please forgive me ಅಂತ ಕೇಳಿ. ಹಾಗೆ ನಿಮ್ಮವರ ಮಧ್ಯ ಕ್ರಿಯೇಟ್ ಆಗಿರೋ ಸರಿಯಲ್ಲದ ಕಾರ್ಡ್ಸ್, ಎಥರಿಕ್ಸ್, ಮೆಮೊರೀಸ್, ಕಾರ್ಮಿಕ್ ಕನೆಕ್ಷನ್ಸ್ ಏನೇ ಇದ್ರೂ ಎಲ್ಲನೂ ಕಿತ್ತು ಹಾಕಿ, ಡಿಸ್ಕನೆಕ್ಟ್ ಮಾಡಿ. ಇದು ನಿಮ್ಮ ಗ್ರೋತಿಗೆ ಅಸಲು ಉಪಯೋಗ ಬರಲ್ಲ, ನಿಮ್ಮನ್ನ ಇನ್ನೂ ಹಿಂದೆ ಎಳಿತಾ ಇರುತ್ತೆ. ಸೊ ನಿಮ್ಮಲ್ಲೇ ಆ ಕತ್ರಿ ಇದೆ, ನಿಮ್ಮಲ್ಲೇ ಆ ಶಕ್ತಿ ಇದೆ, ನಿಮ್ಮ ಆತ್ಮದಲ್ಲಿ ಅಷ್ಟು ಶಕ್ತಿ ಇದೆ. ನೀವು ಯಾವ್ದನ್ನ ಬೇಕಾದ್ರೂ ಡಿಸ್ಕನೆಕ್ಟ್ ಮಾಡ್ಬೋದು. ಸೊ ಅದೆಲ್ಲವನ್ನ ಕಿತ್ತು ಹಾಕಿ. ಈಗ ನಿಮ್ಮ ಇಡೀ ದಿನದಲ್ಲಿ ಮತ್ತೆ ನಿಮಗೊಂದು ಚಾನ್ಸ್ ಸಿಕ್ಕು, ಮತ್ತೆ ಆ ಸಿಚುವೇಶನ್ ಬಂದ್ರೆ ನೀವು ಯಾವ ತರ ರೆಸ್ಪಾಂಡ್ ಮಾಡ್ತೀರಿ, ಯಾವ ತರ ಅದನ್ನ ನಿಭಾಯಿಸ್ತೀರಿ, ಅದನ್ನ ವಿಜುವಲೈಸ್ ಮಾಡ್ಕೊಡಿ. ಯಾವ್ದೇ ಸಿಚುವೇಶನ್ ಆಗಿರ್ಬೋದು, ಇವತ್ತು ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಯಾವ್ದಾದ್ರೂ ಸಿಚುವೇಶನ್ ಅಲ್ಲಿ ನಿಮ್ಗೆ ಅನ್ಸಿರ್ಬೋದಲ್ವಾ, ನಾನು ಈ ತರ ಬಿಹೇವ್ ಮಾಡಬಾರ್ದಾಗಿತ್ತು, ಈ ತರ ಮಾತಾಡಬಾರ್ದಾಗಿತ್ತು ಅಂತ. ಅದೇ ಸಿಚುವೇಶನ್ ಇವಾಗಿದೆ, ನೀವು ಯಾವ ತರ ಬಿಹೇವ್ ಮಾಡ್ತೀರಾ, ಇನ್ನೊಂದು ಚಾನ್ಸ್ ಕೊಟ್ಟಿದೆ ಯೂನಿವರ್ಸ್. ವಿಜುವಲೈಸ್ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಯಾವ ತರ ಪ್ರೆಸೆಂಟ್ ಮಾಡ್ತೀರಾ, ಯಾವ ತರ ಚೇಂಜ್ ಮಾಡ್ಕೊಂಡು ಆ ಸಿಚುವೇಶನ್ ಹ್ಯಾಂಡಲ್ ಮಾಡ್ತೀರಾ ಅಂತ. ಅಥವಾ ಮಕ್ಕಳಿಗೆ ತುಂಬಾ ಬೈದು ಬಿಟ್ಟಿರ್ತೀರಾ ಇವತ್ತು, ಅನ್ವಾಂಟೆಡ್ಲಿ ನಿಮ್ಮ ಫ್ರಸ್ಟ್ರೇಷನ್, ನಿಮ್ಮ ಸಿಟ್ಟು, ಏನೋ ಬ್ಯುಸಿ ಇರ್ತೀರಾ. ಆ ತರ ಮತ್ತೆ ಸಿಚುವೇಶನ್ ಬಂದಾಗ ನಿಮ್ಮ ಮಕ್ಕಳ ಜೊತೆ ಯಾವ ತರ ಇರ್ತೀರಾ, ಅಥವಾ ನಿಮ್ಮ ಲೈಫ್ ಪಾರ್ಟ್ನರೇ ಏನೋ ಒಂದು ರೇಗ್ ಬಿಟ್ಟಿರ್ತೀರಾ, ಅದು ಅಲ್ಲಿ ನೆಸೆಸರಿನೂ ಇರೋದಿಲ್ಲ. ಅದೇ ರೀತಿಯಾದ ಸಿಚುವೇಶನ್ ಇವಾಗ ಬಂದ್ರೆ ನೀವು ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಹೇಗಿರ್ತೀರಾ, ನಿಮ್ಮ ಆಫೀಸಲ್ಲಿ ಆಗಿರ್ಬೋದು, ನಿಮ್ಮ ವರ್ಕ್ ಪ್ಲೇಸ್ ಅಲ್ಲಿ ಆಗಿರ್ಬೋದು. ಸೊ ಆ ದಿನದಲ್ಲಿ ನಿಮ್ಮ ಬಿಹೇವಿಯರ್ ಅನ್ನ ಯಾವ್ದ್ರಲ್ಲಿ ನೀವು ಚೇಂಜ್ ಮಾಡ್ಕೊಬೇಕಂತ ಇದ್ದೀರಾ, ಅದೇ ಸಿಚುವೇಶನ್ ಮತ್ತೆ ಕೊಟ್ಟರೆ ನೀವು ಯಾವ ತರ ಪ್ಲೇ ಮಾಡ್ತೀರಾ ಅದನ್ನ ವಿಜುವಲೈಸ್ ಮಾಡ್ಕೊಳ್ಳಿ.
ಅಥವಾ ಕೆಲವೊಂದು ಸರಿ ಡೇ ಪೂರ್ತಿ ತುಂಬಾ ಲೇಸಿಯಾಗಿ ಸುಮ್ಮನೆ ವೇಸ್ಟ್ ಮಾಡ್ಬಿಟ್ಟಿರ್ತೀವಿ. ಮತ್ತೆ ಅದೇ ರೀಲೀವ್ ಮಾಡಕ್ಕೆ ಅದೇ ದಿನ ನಿಮ್ಗೆ ಚಾನ್ಸ್ ಕೊಟ್ರೆ ನೀವು ಅದನ್ನ ಹೇಗೆ ಯುಟಿಲೈಸ್ ಮಾಡ್ಕೊಳ್ತೀರಾ? ಎನಿಥಿಂಗ್ ನಿಮ್ಮ ಲೈಫಲ್ಲಿ ಏನಾಗಿದೆ, ನೀವು ಇನ್ನೂ ಬೆಟರ್ ಆಗಿ ಪ್ಲೇ ಮಾಡ್ಬೋದಿತ್ತು, ಬೆಟರ್ ಆಗಿ ನಾನು ರಿಯಾಕ್ಟ್ ಮಾಡ್ಬೋದಿತ್ತು ಅನ್ನೋ ಸಿಚುವೇಶನ್ ಏನೇ ಇದ್ರೂ ಕೂಡ ಅದನ್ನ ಮತ್ತೆ ನೀವು ರೀಪ್ಲೇ ಮಾಡ್ಕೋಬಹುದು, ವಿಜುವಲೈಸ್ ಮಾಡ್ಕೋಬಹುದು. ಸಮಾಧಾನದಿಂದ, ಪ್ರೀತಿಯಿಂದ, ಕೈಂಡ್ನೆಸ್ ಇಂದ ಹೇಗೆ ಆ ಸಿಚುವೇಶನ್ ಅನ್ನ ನಿಭಾಯಿಸ್ತೀರಾ ಅಂತ. ಈ ತರ ಮಾಡ್ತಾ ಮಾಡ್ತಾ ನಮ್ಮಲ್ಲೇ ಒಂದು ಅವೇರ್ನೆಸ್ ಅನ್ನ ನಾವು ಕ್ರಿಯೇಟ್ ಮಾಡ್ತೀವಿ. ಬಟ್ ಎಲ್ಲಿ ನಾವು ತಪ್ಪು ಮಾಡಿದೀವಿ, ಎಲ್ಲಿ ನಾವು ತಿದ್ಕೋಬೇಕು ಅನ್ನೋ ಐಡೆಂಟಿಫೈ ಮಾಡೋ ಧೈರ್ಯವ ನಮ್ಮಲ್ಲಿರ್ಬೇಕು. ಎಷ್ಟೋ ಸಾರಿ ನಾವು ಮಾಡಿದ್ದೆಲ್ಲ ನಮ್ಗೆ ಕರೆಕ್ಟ್ ಅನಿಸ್ತಾ ಬರುತ್ತೆ. ಆದ್ರೆ ಯಾವಾಗ ನಾವು ಎನರ್ಜಿ ಕೊಟ್ಟು ಅಟೆನ್ಷನ್ ಇಂದ ಅಬ್ಸರ್ವ್ ಮಾಡ್ತೀವಲ್ವಾ, ಆಗ ನಮ್ಗೆ ನಿಜ ಕಾಣ್ತಾ ಬರುತ್ತೆ. ಡೀಟೇಲ್ ಆಗಿ ನಿಮ್ಮ ಇಡೀ ದಿನವನ್ನ ಅಬ್ಸರ್ವ್ ಮಾಡಿ. ಅನಲೈಸ್ ಮಾಡಿ ನಿಮ್ಮ ಡೇ ಅನ್ನ. ಇನ್ಯಾವ ಸಿಚುವೇಶನ್ ಅಲ್ಲಿ ನೀವು ಕೈಂಡ್ ಆಗಿರ್ಬೋದಿತ್ತು, ಯಾವ ಸಿಚುವೇಶನ್ ನ ಪ್ರೀತಿಯಿಂದ ಹ್ಯಾಂಡಲ್ ಮಾಡ್ಬೋದಿತ್ತು, ಅನಲೈಸ್ ಮಾಡ್ತಾ ಅದನ್ನ ರೀಕ್ರಿಯೇಟ್ ಮಾಡಿ. ಅಥವಾ ಯಾವುದೇ ಹಾರ್ಡ್ ಫೀಲಿಂಗ್ಸ್, ಬೇಜಾರು, ಎಮೋಷನಲಿ ಡೌನ್ ಇದ್ರೂ ಕೂಡ ಆ ಎಮೋಷನ್ಸ್ ಎಲ್ಲನೂ ಕೂಡ ನಿಮ್ಮ ಎನರ್ಜಿ ಸಿಸ್ಟಮ್ ಇಂದ ಈ ಕ್ಷಣವೇ ಸಂಪೂರ್ಣವಾಗಿ ಶಾಶ್ವತವಾಗಿ ಬಿಡುಗಡೆಯಾಗಬೇಕು ಅಂತ ಅನ್ಕೊಳ್ಳಿ. ಹಾಗೆ ಇಡೀ ದಿನ ನೀವು ಎಷ್ಟೊಂದು ಜನ ಜೊತೆ ಭೇಟಿ ಮಾಡಿರ್ತೀರಾ, ಮಾತಾಡಿರ್ತೀರಾ, ಅಲ್ಲಿ ಎನರ್ಜಿ ಎಕ್ಸ್ಚೇಂಜ್ ಆಗಿರುತ್ತೆ. ತುಂಬಾ ಸಾರಿ ನಾವು ಸರಿಯಲ್ಲದ ಎನರ್ಜಿಸ್ ಅನ್ನ ಕೂಡ ನಮ್ಮ ಎನರ್ಜಿ ಸಿಸ್ಟಮ್ ಅಲ್ಲಿ ನಾವು ಬಿಟ್ಕೊಂಡ್ಬಿಟ್ಟಿರ್ತೀವಿ, ಅಲೋ ಮಾಡಿರ್ತೀವಿ. ಅದನ್ನ ನಾವು ಕ್ಲೆನ್ಸ್ ಮಾಡ್ಕೊಳ್ಳೋಣ. ಲೈಟ್ ವರ್ಡ್ ಮಾಸ್ಟರ್ಸ್ ಅನ್ನ ಇನ್ವೈಟ್ ಮಾಡ್ತಾ ಆ ಲೈಟ್ ವರ್ಡ್ ಮಾಸ್ಟರ್ ಸಹಾಯದಿಂದ ನೀವು ಅನ್ಕೋಬಹುದು, ಈ ಕ್ಷಣ ನನ್ನಲ್ಲಿ ಪ್ರೀತಿ ಮತ್ತು ಕಾಂತಿ ತುಂಬಿದ ತರಂಗಗಳು ಮಾತ್ರ ಇರಲಿ, ಬೇರೆ ಎಲ್ಲವೂ ಕೂಡ ನನ್ನಿಂದ ಈ ಕ್ಷಣವೇ ಶಾಶ್ವತವಾಗಿ ಸಂಪೂರ್ಣವಾಗಿ ಬಿಡುಗಡೆಯಾಗ್ಲಿ ಅಂತ ಕೇಳ್ಕೋಬಹುದು.
ನಿಮ್ಮಿಂದ ಹೊರಗಡೆ ಹೋಗೋದು ಕೂಡ ನಿಮ್ಗೆ ಫೀಲ್ ಆಗುತ್ತೆ, ಒಂಥರ ಜುಮ್ ಅನ್ಬೋದು ಮೈ, ಏನೋ ಹೋಗಿ ನಿಮ್ಮಿಂದ ಹೋಗೋ ತರ ಕೂಡ ನಿಮಗೆ ಅನುಭವಕ್ಕೆ ಬರುತ್ತೆ. ಒಂದು ಲೈಟ್ ಫೋರ್ಸ್ ನಮ್ಮೊಳಗಡೆ ಬಂದು ಬೇರೆ ಎಲ್ಲವನ್ನು ಹೊರ ಹಾಕ್ತಾ ಇದೆ. ಸೊ ಈಗ ಎಲ್ಲ ಕಸವನ್ನ ಹೊರಗೆ ಹಾಕ್ಬಿಟ್ಟಿದೀವಿ. ನಮ್ಮ ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಏನೇನಿದೆ ಎಲ್ಲವನ್ನ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟಿದೀವಿ. ಸೊ ಈಗ ವಿಜುವಲೈಸ್ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ಹೇಗಿರ್ಬೇಕು, ಏನನ್ನ ಮ್ಯಾನಿಫೆಸ್ಟ್ ಮಾಡ್ಕೋಬೇಕಂತ ಇದ್ದೀರಾ, ನೀವು ಹೇಗಿರ್ಬೇಕು ಅಂತ ಅನ್ಕೊಂತ ಇದ್ದೀರಾ, ಅದೆಲ್ಲ ಆಲ್ರೆಡಿ ನಿಮ್ಮ ಲೈಫಲ್ಲಿ ಬಂದ್ಬಿಟ್ಟಿದೆ. ಹ್ಯಾಪಿನೆಸ್ ಇಂದ, ಖುಷಿಯಿಂದ ವಿಜುವಲೈಸ್ ಮಾಡ್ಕೊಳ್ಳಿ. ಸೊ ಈಗ ನೀವೇನ್ ವಿಜುವಲೈಸ್ ಮಾಡ್ಕೊಂತೀರಲ್ವಾ, ಇವೆಲ್ಲಾನು ಕೂಡ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರೆಕಾರ್ಡ್ ಆಗುತ್ತೆ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಯಾವ ತರದ ಬಿಲೀಫ್ಸ್ ಇರುತ್ತೋ ಅದೇ ತರದ ಸಿಚುವೇಶನ್ಸ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಬರುತ್ತೆ. ನೀವೇನ್ ಅನ್ಕೊಂತೀರೋ ಅದು ನಿಮ್ಮ ಲೈಫ್ ಅಲ್ಲಿ ಈಸಿಯಾಗಿ ಬಂದ್ಬಿಡುತ್ತೆ. ಸೊ ವಿಜುವಲೈಸ್ ಮಾಡ್ಕೊಳ್ಳಿ ಒಂದು 5 ನಿಮಿಷ. ನಿಮ್ಮ ಪರ್ಫೆಕ್ಟ್ ಬಾಡಿಯಲ್ಲಿ ಇದ್ದೀರಾ, ಅ ಕಂಪ್ಲೀಟ್ ಹ್ಯಾಪಿನೆಸ್ ಮತ್ತೆ ನೆಮ್ಮದಿಯ ಸ್ಟೇಟ್ ಅಲ್ಲಿ ಇದ್ದೀರಾ. ನಿಮ್ಮ ಮೈಂಡು ಕಾಮ್ ಆಗಿದೆ, ಎಮೋಷನಲಿ ಕೂಡ ತುಂಬಾ ಬ್ಯಾಲೆನ್ಸ್ಡ್ ಆಗಿದ್ದೀರಾ, ಸ್ಪಿರಿಚುವಲಿ ಅಡ್ವಾನ್ಸ್ಡ್ ಅಲ್ಲಿದ್ದೀರಾ. ವಿಜುವಲೈಸ್ ಮಾಡ್ಕೊಳ್ಳಿ, ಆ ಗ್ಲೋ ನಿಮ್ಮ ಫೇಸ್ ಅಲ್ಲಿ ಎದ್ದು ಬರ್ತಾ ಇದೆ. ಆ ಖುಷಿ ನಿಮ್ಮ ಲೈಫ್ ಅನ್ನ ಏನಿದು ಇಷ್ಟು ಬ್ಯೂಟಿಫುಲ್ ಆಗಿದೆ ನನ್ನ ಲೈಫ್ ಅಂತ ಅನಿಸ್ತಾ ಇದೆ. ನಿಮ್ಮ ಫ್ಯಾಮಿಲಿನೂ ಸಹ ನಿಮಗಷ್ಟೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಏನ್ ಬೇಕಾದ್ರೂ ನೀವು ವಿಜುವಲೈಸ್ ಮಾಡ್ಕೋಬಹುದು. ನಿಮ್ಮ ಡ್ರೀಮ್ ಜಾಬ್, ಡ್ರೀಮ್ ಹೌಸ್, ಡ್ರೀಮ್ ಕಾರ್, ಏನು ಬೇಕಾದ್ರೂ, ನಿಮ್ಮ ರಿಲೇಶನ್ಶಿಪ್ಸ್ ಆಗಿರ್ಬೋದು,
ಎಲ್ಲನೂ ಡೀಟೇಲ್ಡಾಗಿ ವಿಜುವಲೈಸ್ ಮಾಡ್ಕೊಳ್ಳಿ. ನಿಮ್ಮ ಸುತ್ತ ಇರೋರು ಕೂಡ ನಿಮ್ಮನ್ನ ಪ್ರೀತಿಯಿಂದ ಗೌರವದಿಂದ ಕಾಣ್ತಾ ಇದ್ದಾರೆ. ನೀವು ಅದೇ ಪ್ರೀತಿಯನ್ನ ಗೌರವನ್ನ ಅವ್ರಿಗೆ ಕೊಡ್ತಾ ಇದ್ದೀರಾ. ನಿಮ್ಮ ವ್ಯಾಲ್ಯೂ ಏನಂತ ಗೊತ್ತಿರೋರೆ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ. ನಿಮ್ಮನ್ನ ನೀವು ಸಂಪೂರ್ಣವಾಗಿ ಪ್ರೀತಿ ಮಾಡ್ತಾ ಇದ್ದೀರಾ. ನಿಮ್ಮನ್ನ ಪ್ರೀತಿ ಮಾಡೋರು ನಿಮ್ಮ ಲೈಫಲ್ಲಿ ಇದ್ದಾರೆ. ವಿಜುವಲೈಸ್ ಮಾಡ್ಕೊಳ್ಳಿ, ಜಸ್ಟ್ ವಿಜುವಲೈಸ್. ಅಥವಾ ಮನೆ ಮಾಡಬೇಕು ಅಂತ ಇದ್ರೆ ಓಪನಿಂಗ್ ಸೆರೆಮನಿ ಇದೆ, ಫುಲ್ಲು ಖುಷಿಯಿಂದ ಮನೆ ತುಂಬ ಓಡಾಡ್ತಾ ಇದ್ದೀರಾ. ನಿಮ್ಮ ಡ್ರೀಮ್ ಲೈಫ್ ಅನ್ನ ನೀವು ಜೀವಿಸ್ತಾ ಇದ್ದೀರಾ. ನಿಮಗೆ ಇಷ್ಟವಾದ ಬಟ್ಟೆ ಹಾಕೊಂಡು ನಿಮ್ಮ ರಿಲೇಷನ್ಸ್ನೆಲ್ಲ ಕರೆದು ಒಂದು ಹಬ್ಬದ ತರ ಮಾಡ್ತಾ ಇದ್ದೀರಾ. ಈ ತರ ರಿಯಾಲಿಸ್ಟಿಕ್ ಆಗಿ ಆಲ್ರೆಡಿ ಆಗಿದೆ ಅನ್ನೋ ತರ ನೀವು ವಿಜುವಲೈಸ್ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಪರ್ಫೆಕ್ಟ್ ಆಗಿದ್ದೀರಾ. ಎಲ್ರು ಬಂದು ಕೇಳ್ತಾ ಇದ್ದಾರೆ, ನಿಮ್ಮ ವೇಟ್ ಲಾಸ್ಗೆ ಏನ್ ಮಾಡಿದ್ದೀರಾ? ನಿಮ್ಮ ಫೇಸಲ್ಲಿ ಇಷ್ಟು ಗ್ಲೋ ಇದೆ, ಎಷ್ಟು ಆನಂದವಾಗಿದ್ದೀರಾ, ಏನು ಅಂತ ಕೇಳ್ತಾ ಇದ್ದಾರೆ. ಆಗ ನೀವು ಹೇಳ್ತಾ ಇದ್ದೀರಾ, ನಾನು ಧ್ಯಾನ ಮಾಡೋದ್ರಿಂದ, ಈ ತರ ವಿಜುವಲೈಸ್ ಮಾಡೋದ್ರಿಂದ, ನಾನು ಪ್ರೀತಿಸೋದ್ರಿಂದ ಇದನ್ನ ನಾನು ಅಚೀವ್ ಮಾಡಿದೆ ಅಂತ ಪ್ರೌಡ್ ಆಗಿ ಹೇಳ್ತಾ ಇದ್ದೀರಾ. ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಧ್ಯಾನ ಪ್ರಚಾರಕ್ಕೆ ಉಪಯೋಗಿಸ್ತಾ ಇದ್ದೀರಾ. ಎಷ್ಟೋ ಜನ ವೇಟ್ ಪುಟ್ ಆನ್ ಆಗಿ ತುಂಬಾ ಡಿಸ್ಟರ್ಬ್ಡ್ ಇರೋರಿಗೆಲ್ಲ ನೀವು ಧ್ಯಾನ ಹೇಳ್ಕೊಡ್ತಾ ಇದ್ದೀರಾ. ನಿಮ್ಮ ಲೈಫ್ ಪರ್ಪಸ್ ಅನ್ನ ನೀವು ಫೈಂಡ್ ಔಟ್ ಮಾಡಿ, ನಿಮ್ಮ ಲೈಫ್ ಪರ್ಪಸ್ ಪ್ರಕಾರ ನೀವು ನಡ್ಕೊಳ್ತಾ ಇದ್ದೀರಾ, ಆಕ್ಷನ್ಸ್ ತಗೊಂತಾ ಇದ್ದೀರಾ. ಏನೋ ಸಾಧಿಸಿದೆ ನನ್ನ ಲೈಫಲ್ಲಿ ಅನ್ನೋ ಆ ಖುಷಿ ನಿಮ್ಮಲ್ಲಿ ಕಾಣ್ತಾ ಇದೆ. ವಿಜುವಲೈಸ್ ಮಾಡ್ಕೊಳ್ಳಿ, ಆನಂದದಿಂದ, ಆ ಫೀಲಿಂಗ್ ಇಂದ ವಿಜುವಲೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಯೂನಿವರ್ಸ್ಗೆ ಥ್ಯಾಂಕ್ಸ್ ಅಂತ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್, ನನಗೆ ಎಷ್ಟು ಅದ್ಭುತವಾದ ಜೀವನ ಕೊಟ್ಟಿದೆಯಾ, ಥ್ಯಾಂಕ್ ಯು ಸೋ ಮಚ್, ಐ ಆಮ್ ಸೋ ಬ್ಲೆಸ್ಡ್ ಅಂತ ಹೇಳಿ. ಎಸ್, ಯಾರು ಕೊನೆಯವರೆಗೂ ಕಣ್ಣನ್ನ ತೆಗಿಬಾರ್ದು. ಈಗ ಮ್ಯೂಸಿಕ್ ಅನ್ನ ಪ್ಲೇ ಮಾಡ್ತಾರೆ. ಲಾಸ್ಟ್ ಇನ್ 10 ಸೆಕೆಂಡ್ಸ್ ನೀವು ಕಣ್ ತೆಗಿಬೇಕು ಅಂದಾಗೆ ಮಾತ್ರ ನೀವು ಕಣ್ ತೆಗಿಬೇಕು. ಯಾವುದೇ ಯೋಚನೆ ಮಾಡದೆ ನಿಮ್ಮ ಡ್ರೀಮ್ ಲೈಫ್ ಅನ್ನ ಜೀವಿಸ್ತಾ, ಅದನ್ನ ಅನುಭವಿಸ್ತಾ ಇವತ್ತಿನ ಧ್ಯಾನವನ್ನ ಮಾಡಿ. ಆ್ಯಂಡ್ ಯೂನಿವರ್ಸ್ಗೆ ಹೇಳಿ, ಎಷ್ಟು ಅದ್ಭುತವಾದ ಜೀವನ ಕೊಟ್ಟಿದೆಯಾ ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್, ಐ ಆಮ್ ಸೋ ಗ್ರೇಟ್ಫುಲ್ ಅಂತ ಹೇಳಿ. ಖುಷಿಯಿಂದ ಇರಿ. ಸೊ ಅದೇ ಖುಷಿಯಿಂದ, ಅದೇ ಸಂತೋಷದಿಂದ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಕಣ್ಮೇಲೆ ಇಟ್ಕೊಳ್ತಾ ಒಂದು ಬ್ಯೂಟಿಫುಲ್ ಸ್ಮೈಲ್ ಮುಖಾಂತರ ನಿಮ್ಮ ಕಣ್ಣುಗಳನ್ನು ಓಪನ್ ಮಾಡಿ. ಸೊ ಆ ಒಂದು ಬ್ಲಿಸ್ ಸ್ಟೇಟಲ್ಲಿ ಇರ್ತೀರಾ. ಬೇರೆ ಏನನ್ನು ಮಾಡದೆ, ಮೊಬೈಲ್ ಸ್ಕ್ರಾಲ್ ಮಾಡದೆ, ಟಿ ವಿ ನೋಡದೆ ಇಮ್ಮಿಡಿಯೇಟಾಗಿ ನಿದ್ರೆಗೆ ಹೋಗಿಬಿಡಿ. ಆಗ ನಿಮ್ಮ ವಿಶ್ ಖಂಡಿತವಾಗ್ಲೂ ಫುಲ್ಫಿಲ್ ಆಗೇ ಆಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಇನ್ ದಿಸ್ ಬ್ಯೂಟಿಫುಲ್ ಮೆಡಿಟೇಷನ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಸ್ಲೀಪ್. ಬಾಯ್.